ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ವಿಕೆಟ್ ಉರುಳೋದು ಫಿಕ್ಸ್. ದೊಡ್ಡ ತಲೆದಂಡವೊಂದರ ದಟ್ಟ ಸುಳಿವು ಈಗ ಡೆಲ್ಲಿ ಮೂಲಗಳಿಂದ ಸಿಗ್ತಾ ಇದೆ. ಹಾಗಾದ್ರೆ ರಾಜ್ಯದಿಂದ ಹೋದ ಸೀಕ್ರೆಟ್ ರಿಪೋರ್ಟ್ಗೆ ಹೈಕಮಾಂಡ್ ಕೂಡ ಕಠಿಣ ತೀರ್ಮಾನವನ್ನ ತಗೊಳ್ಳುವ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದೆಯಾ? ಕೊನೆಗೂ ಮೂಡ ಪಾದಯಾತ್ರೆಯ ಫಲ ಸಿಕ್ಕೇ ಬಿಡ್ತಾ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೂಡ ಪಾದಯಾತ್ರೆ ಬಿಜೆಪಿ ಜೆಡಿಎಸ್ನವರು ಸೇರ್ಕೊಂಡು ಮಾಡಿದಂಥ ಪಾದಯಾತ್ರೆ ಒಂದು ಹಂತಕ್ಕೆ ಯಶಸ್ವಿ ಆಯ್ತು. ಯಾಕಂದ್ರೆ ಭರ್ಜರಿ ರೆಸ್ಪಾನ್ಸ್, ಒಳ್ಳೆ ಜನ ಸೇರಿದ್ರು. ಈ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡು ಕೂಡ ಖುಷಿ ಆಯ್ತು. ಯಾಕೆ? ಕರ್ನಾಟಕ ಕಾಂಗ್ರೆಸ್ ಇಕ್ಕಟ್ಟಲ್ಲಿ ಸಿಲುಕ್ತು. ಸಮರ್ಥನೆಗೆ ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳು ಇಡೀ ಕ್ಯಾಬಿನೆಟ್ ಬೀದಿಗಿಳಿದು ತಿರುಗೇಟು ಕೊಡೋದಿಕ್ಕೋ, ಸಮರ್ಥನೆ ಮಾಡ್ತಾರೋ, ಜನಾಂದೋಲನ ಸಮಾವೇಶ ಮಾಡ್ತಾರೋ, ಏನೋ ಒಂದು ಮಾಡ್ಬೇಕಾಯ್ತಾ? ಸುಮ್ನೆ ಮಾಡೋದಿಕ್ಕಾಗತ್ತ? ಅಂತಹ ಒತ್ತಡ ಸೃಷ್ಟಿಯಾಗಿದೆ. ಅಲ್ಲಿ ಪ್ರತಿಪಕ್ಷವಾಗಿ ಬಿಜೆಪಿ ತನ್ನ ರೋಲ್ ಅನ್ನ ಪ್ಲೇ ಮಾಡಿದೆ ಅನ್ನೋದು ಹೈಕಮಾಂಡ್ಗೆ ಕನ್ವಿನ್ಸ್ ಆಯ್ತು. ಅಷ್ಟರ ಮಟ್ಟಿಗೆ ಇಕ್ಕಟ್ಟಲ್ಲಿ ಸಿಲುಕಿಸಿದಾರಪ್ಪ ಈ ಹಗರಣಗಳ ವಿಚಾರದಲ್ಲಿ ಅಂತ. ಸೊ ಈ ಪಾದಯಾತ್ರೆಯ ಫಲ ಯಾರಿಗೆ ಸಿಗತ್ತೆ? ಮುಖ್ಯಮಂತ್ರಿಗಳ ಕುರ್ಚಿಗೆ ಕಂಟಕ ಎದುರಾಗುತ್ತಾ? ಅದು ಕಾನೂನು ದಾರಿಯಲ್ಲಿ ಆಗಬೇಕು. ಆಗೋದಾದ್ರೆ ನಡೀತಾ ಇದೆ ಹೋರಾಟ, ಅವರು ನಡೆಸ್ತಿದ್ದಾರೆ, ಈ ಕಡೆಯಿಂದ ನಡೀತಿದೆ. ಇದ್ರ ನಡುವೆ ದೊಡ್ಡ ವಿಕೆಟ್ ಪತನ ಆಗೋದು ಫಿಕ್ಸ್ ಅನ್ನುವಂತ ಸುದ್ದಿ ಡೆಲ್ಲಿ ಮೂಲಗಳಿಂದ ಬರ್ತಿರೋದು. ಅದು ಕೂಡ ಕಮಲಪಾಳ್ಯದಲ್ಲಿ. ಬಿಜೆಪಿ ಹೈಕಮಾಂಡ್ ಕೈ ಸೇರಿದ ಸೀಕ್ರೆಟ್ ರಿಪೋರ್ಟ್ ಇನ್ನು ಕಾಯೋದ್ರಲ್ಲಿ ಅರ್ಥವಿಲ್ಲ ಅನ್ನುವ ತೀರ್ಮಾನ ಮಾಡ್ತಾ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಒಂದ್ ಹಂತಕ್ಕೆ ರಾಜ್ಯ ಬಿಜೆಪಿ ಟೇಕ್ ಆಫ್ ಆಯ್ತು. ಮೈತ್ರಿನೂ ಯಶಸ್ವಿ ಆಯ್ತು ಲೋಕಸಭೆಯಲ್ಲಿ. ಯಾಕಂದ್ರೆ ಇಡೀ ದೇಶದಲ್ಲಿ ಅನಿರೀಕ್ಷಿತವಾದ ಪೆಟ್ಟು ಬಿತ್ತು ಬಿಜೆಪಿಗೆ. ಅಂಥದ್ರಲ್ಲಿ ಸಮಾಧಾನಕರ ಫಲಿತಾಂಶ ಕರ್ನಾಟಕದಿಂದ ಮೈತ್ರಿ ಮೂಲಕ 25 ಅಲ್ದಿದ್ರು, 20 ಕ್ರಾಸ್ ಆಗದಿದ್ರು ಒಂದು ಒಳ್ಳೆ ನಂಬರು ಬಂತು. ಬಿಜೆಪಿ ತಕ್ಕ ಮಟ್ಟಿಗೆ ಪರಿಶ್ರಮ ಹಾಕಿದ್ದು ಫಲ ಕೊಡ್ತು. ಅದಾದ ಮೇಲೆ ಸೆಷನ್ನಲ್ಲಿ ಭರ್ಜರಿ ಹೋರಾಟ, ಅಹೋರಾತ್ರಿ ಧರಣಿ, ಹೊರಗಡೆ ಸೆಷನ್ ಒಳಗಡೆ ಹೊರಗಡೆ ಹೋರಾಟ ನಡೆಸಿದ್ದಾಯ್ತು. ಈ ಪಾದಯಾತ್ರೆ ಐಡಿಯಾ ವಿಜಯೇಂದ್ರ ಯಡಿಯೂರಪ್ಪನವರು ಪಟ್ಟು ಬಿಡದೆ, ಯಾಕಂದ್ರೆ ಸ್ವಪಕ್ಷೀಯರ ವಿರೋಧ ಬಂತು. ಕುಮಾರಸ್ವಾಮಿಯವರು ಕೂಡ ನಾವು ಬರೋದೇ ಇಲ್ಲ ಅನ್ನೋ ತನಕ ತೀರ್ಮಾನ ಮಾಡಿ ಹೇಳೇ ಬಿಟ್ರು, ಹರಿಹಾಯ್ದ್ರು. ಪ್ರೀತಮ್ ಗೌಡ ಕಾರಣನೋ ಇನ್ನೊಂದು ಕಾರಣನೋ ಅಪಸ್ವರ ಹೇಳ್ತು. ಆದ್ರೆ ತಡ ಮಾಡದೆ ವಿಜಯೇಂದ್ರ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ರು ಇದರ ಅನಿವಾರ್ಯತೆ ಏನು, ಈ ಪಾದಯಾತ್ರೆ ಯಾಕಿಷ್ಟು ಅವಶ್ಯಕತೆ ಇದೆ, ಈಗ ಕಾಂಗ್ರೆಸ್ ಸರ್ಕಾರವನ್ನ ಹೇಗೆ ಸಿಕ್ಕಾಕ್ಸಬಹುದು ನಾವು, ಅಥವಾ ಪಕ್ಷದ ಸಂಘಟನೆಗೆ ಬಲ ಕೊಡೋದಿಕ್ಕೆ, ಕಾರ್ಯಕರ್ತರಿಗೆ ದೊಡ್ಡ ಆತ್ಮವಿಶ್ವಾಸ ತುಂಬೋದಿಕ್ಕೆ ಇದು ಎಷ್ಟು ಅನಿವಾರ್ಯ, ಕುಮಾರಸ್ವಾಮಿ ಅವರ ಮನವೊಲಿಸಲೇಬೇಕು ಅಂತ ಕೊನೆಗೆ ಅಮಿತ್ ಶಾ ಅವರೇ ಕುಮಾರಸ್ವಾಮಿ ಅವರನ್ನ ಅಖಾಡಕ್ಕೆ ಇಳಿಯುವಂತೆ ಮಾಡಿದ್ರು. ಅಲ್ಲಿ ತನಕ ವಿಜಯೇಂದ್ರ ಈ ಪಾದಯಾತ್ರೆ ವಿಚಾರದಲ್ಲಿ ತಮ್ಮ ನಾಯಕತ್ವವನ್ನ ಸಮರ್ಥನೆ ಮಾಡಿಕೊಂಡ್ರು. ಹೈಕಮಾಂಡ್ಗೂ ಕೂಡ ಖುಷಿ ಆಯ್ತು ರಿಪೋರ್ಟ್ ನೋಡಿ. ಈಗ ಒಂದು ಹಂತಕ್ಕೆ ಬಿಜೆಪಿಗೆ ಬಲ ಬರ್ತಿದ್ಯಪ್ಪ, ಟೇಕ್ ಆಫ್ ಆಗ್ತಾ ಇದೆ ಅನ್ನೋ ನಿಟ್ಟುಸಿರು ಬಿಡ್ತಿರುವಾಗ ಬಿಜೆಪಿ ಹೈಕಮಾಂಡ್ ಇಲ್ಲಿ ಏನಾಗ್ತಾ ಇದೆ? ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿದೆ ಒಂದು ಬಣ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಅವರು, ಜೊಲ್ಲೆ, ಇನ್ನು ಸುಮಾರು ಜನ BSY ವಿರೋಧಿಗಳು, ವಿಜಯೇಂದ್ರ ವಿರೋಧಿಗಳೇ ಸೇರ್ಕೊಂಡು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಬಳ್ಳಾರಿಯಿಂದ ಒಂದು ಪಾದಯಾತ್ರೆ ಮಾಡ್ತೀವಿ ಅಂತಿದ್ದಾರೆ. ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತಿದ್ದಾರೆ. ಈ ಅಧಿವೇಶನದಿಂದ ನಾವು ನೋಡ್ಕೊಂಡು ಬಂದ್ರೆ ಪ್ರತಿಪಕ್ಷವಾಗಿ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಿತ್ತು. ಇಂತಹ ದೊಡ್ಡ ಅಸ್ತ್ರ, ಬ್ರಹ್ಮಾಸ್ತ್ರವೇ ಕೈ ಸಿಕ್ಕಾಗ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣ ಸಿಕ್ಕಿದೆ. ಅಷ್ಟೆಲ್ಲ ದಾಖಲೆಗಳು ಬಿಜೆಪಿಗೆ ಹೋರಾಟಕ್ಕೆ ಪೂರಕವಾಗಿ ಸಿಕ್ಕಿರುವಾಗ, ಅಲ್ಲಿ ವಾಲ್ಮೀಕಿ ನಿಗಮದ ಕೇಸ್ ಬೇರೆ ಬ್ಲಾಸ್ಟ್ ಆಗಿ ಇಡಿ CBI ತನಕ ಎಂಟ್ರಿ ಆಗಿರುವಾಗ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿತ್ತು. ಏನಾದ್ರೂ ಇರ್ಲಿ, ಯತ್ನಾಳ್ ಏನ್ ಮಾಡಿದ್ರು? ತಮ್ಮದೇ ಪಕ್ಷಕ್ಕೆ ಮುಜುಗರ ಮಾಡೋದಿಕ್ ನಿಂತು ಬಿಟ್ರು. ಮೂಡಾ ಕೇಸ್ನಲ್ಲಿ ಯಡಿಯೂರಪ್ಪನವ್ರ ಕೈವಾಡ ಇದೆ, ಅವ್ರ ಅಕ್ಕನ ಮಕ್ಕಳು ವಿಜಯೇಂದ್ರಾಗ ಅವ್ರಿಗೆ ಸೈಟ್ ಹೋಗಿದೆ, ಇವ್ರಿಗೆ ಸೈಟ್ ಹೋಗಿದೆ ಅಂತ ಆಡಳಿತ ಪಕ್ಷಕ್ಕೆ ಅಸ್ತ್ರವನ್ನ ಕೊಟ್ರು. ಮತ್ತಷ್ಟು ಮುಜುಗರ ಮಾಡಿದ್ರು. ಅಶೋಕ್ ಅವ್ರಿಗೆ ಮಾತಾಡಕ್ ಬರಲ್ಲ, ಅದು ಇದು ಅನ್ನೋ ರೀತಿಯಲ್ಲಿ ಸೆಷನ್ ಒಳಗಡೆ ಹೊರಗಡೆ ಅಲ್ಲಿ ತಮ್ಮವರದ್ದೇ ಕಾಲು ಎಳಿತಾ ನಿಂತರು. ಈಗ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ, ಪ್ರತ್ಯೇಕ ಪಾದಯಾತ್ರೆ ಮಾಡಬೇಕು ಅಂತ. ಸೊ ಹೈಕಮಾಂಡ್ಗೆ ಒಂದಂತೂ ಮನವರಿಕೆ ಆಗಿದೆ. ಎಷ್ಟೇ ಬುದ್ಧಿವಾದ ಹೇಳಿದ್ರು, ಟೈಮ್ ಕೊಟ್ಟರು ಸುಧಾರಿಸುವಂತಹ ಅವಕಾಶ ಕಾಣಿಸ್ತಿಲ್ಲ ಯತ್ನಾಳ್ ಅವ್ರ ವಿಚಾರದಲ್ಲಿ. ಸೊ ಯತ್ನಾಳ್ ಅವ್ರು ಏನು ಮಾತಾಡಿದ್ರು ಹೈಕಮಾಂಡ್ ಆಕ್ಷನ್ ತಗೊಳ್ಳಲ್ಲ ಅನ್ನೋ ತರ ಆಗ್ಬಿಟ್ಟಿದೆಯಲ್ಲ. ಮೊನ್ನೆ ಅಶೋಕ್ ಅವ್ರು ಹೇಳಿದ್ರು, ನಾವೇನು ಮಾಡಕ್ಕಾಗಲ್ಲ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಬಿಡಿ ಅಂತ. ಅಷ್ಟು
ಅಸಹಾಯಕರಾಗಿ ಆನ್ಸರ್ ಮಾಡ್ಬಿಟ್ರೆ ಅಶೋಕ್ ಅವರು ಅನ್ನೋ ತರ ಅನಿಸ್ತು ಮೊನ್ನೆ. ಯತ್ನಾಳ್ ಅವ್ರು ಹಾಗಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ, ಬಿಜೆಪಿಯಲ್ಲಿ ಆಕ್ಷನ್ ಆಗಲ್ವಾ ಅವ್ರ ಮೇಲೆ ಅಂತ. ಈಗ ಸೀಕ್ರೆಟ್ ರಿಪೋರ್ಟ್ ಒಂದು ಕೈ ಸೇರಿದೆಯಂತೆ ರಾಜ್ಯ ಬಿಜೆಪಿಯಲ್ಲಿ. ಅಂತಹ ವೀಕ್ಷಕರು ಸದ್ದಿಲ್ಲದೆ ಆಗು ಹೋಗುಗಳ ಬಗ್ಗೆ ವರದಿಯನ್ನ ಕೊಟ್ಟು ಇದು ಪಕ್ಷಕ್ಕೆ ಬಹಳ ಕಾಸ್ಟ್ಲಿ ಆಗಬಹುದು. ಯಾಕಂದ್ರೆ ಇಲ್ಲಿ ನಾಯಕತ್ವ ಮತ್ತೊಂದು ಸಂಘಟನೆ ಎಲ್ಲ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರುವಾಗ ದೊಡ್ಡ ಸಮಸ್ಯೆಯನ್ನ ತಂದಿಡಬಲ್ಲದು ಈ ಟೀಮ್ ಅನ್ನುವ ರಿಪೋರ್ಟ್ ಸಬ್ಮಿಟ್ ಆಗಿದ್ದು, ಹೈಕಮಾಂಡ್ ಕೂಡ ಯಾರೂ ಊಹೆ ಮಾಡದಂಥ ಒಂದು ಕಠಿಣ ಕ್ರಮವನ್ನ ಕೈಗೊಳ್ಳಲಿದೆ ಅಂತ ಹೇಳಲಾಗ್ತಿದೆ. ಸದ್ಯ ಈಗ ಸೆಷನ್ ಎಲ್ಲ ಮುಗಿದಿರೋದ್ರಿಂದ ಎಲ್ಲ ರಾಜ್ಯಗಳ ಕಡೆಗೆ ಗಮನ ಕೊಡುತ್ತೆ ಬಿಜೆಪಿ ಹೈಕಮಾಂಡ್. ಕರ್ನಾಟಕದಲ್ಲೂ ಬಿಜೆಪಿಯಲ್ಲಿ ದೊಡ್ಡ ತಲೆದಂಡ ಒಂದಾಗಲಿದೆಯಾ ಉಚ್ಚಾಟನೆ, ಅಥವಾ ಯಾವುದೇ ಗಂಭೀರವಾದಂತಹ ಕ್ರಮವನ್ನ ಯತ್ನಾಳ್ ಮತ್ತು ಕೆಲವರ ವಿರುದ್ಧ ಪ್ರಯೋಗಿಸುವಂತ ದಟ್ಟ ಸಾಧ್ಯತೆಗಳಿವೆ ಅನ್ನೋದು ಈಗ ಡೆಲ್ಲಿ ಮೂಲಗಳಿಂದ ಬರ್ತಿರುವಂತಹ ಮಾಹಿತಿ. ಇಲ್ಲಿಗೆ ಬುದ್ಧಿ ಮಾತು ಕೇಳಿ ಹೆಜ್ಜೆ ಹಿಂದಕ್ಕಿಟ್ರೆ ಮತ್ತೆ ಎಲ್ಲ ಸರಿ ಹೋಗಬಹುದು, ಆ ಆಯ್ಕೆಯನ್ನು ಕೊಟ್ಟು ನೋಡಬಹುದು ಹೈಕಮಾಂಡ್. ಅದಕ್ಕೂ ಜಗ್ಗದೆ ಹೋದಲ್ಲಿ ಕಠಿಣ ಕ್ರಮ ಅನಿವಾರ್ಯ ಅನ್ನುವಂಥ ಸಂದೇಶ ಈಗ ಬರ್ತಾ ಇದೆ ನೋಡಿ. ಈಗ ಈಶ್ವರಪ್ಪನವ್ರಿಗಾದ ಕಥೆಯೇ ಯತ್ನಾಳ್ ಅವ್ರಿಗಾಗತ್ತ. ಅವತ್ತೇನ್ ಮಾಡಿದ್ರು, ಯತ್ನಾಳ್ ಅವರ ಹೆಗಲ ಮೇಲೆ ಎಲ್ಲರೂ ಬಂದೂಕಿಟ್ರು. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಯಾರ್ಯಾರು ಒಗ್ಗೂಡಿದ್ರು, ಈಶ್ವರಪ್ಪನವರು ಗುಡುಗಿದ್ದು ಸೆಡ್ ಹೊಡೆದ್ರು, ಎಲೆಕ್ಷನ್ಗೂ ನಿಂತ್ರು. ಹೈಕಮಾಂಡ್ ಮನವೊಲಿಸೋದಿಕ್ ನೋಡ್ತು. ಅಮಿತ್ ಶಾ ಅವರಿಂದನೇ ಕಾಲ್ ಕೂಡ ಬಂತು, ಅದನ್ನು ಪ್ರೆಸ್ ಮೀಟ್ ಮಾಡಿ ಕೊನೆಗೆ ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ಹೈಕಮಾಂಡ್ ಕಣ್ಣು ಕೆಂಪಾಗೋದಿಕ್ಕೆ ಕಾರಣ ಆದ್ರು. ಈಶ್ವರಪ್ಪನವ್ರ ಕಥೆ ಏನಾಯ್ತು ಇವತ್ತು, ಠೇವಣಿ ಕಳ್ಕೊಂಡು ಪಕ್ಷದಲ್ಲೂ ಸ್ಥಾನಮಾನ ಇಲ್ಲದೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲೂ ಸಲ್ಲದವರಾಗ್ಬಿಟ್ಟಿದ್ದಾರೆ. ಮೊನ್ನೆ ಮೈಸೂರಿನ ವಿಜಯಶಂಕರ್ ಅವರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದಾಗ ಎಲ್ಲರಿಗೂ ನೆನಪಾಗಿದೆ ಈಶ್ವರಪ್ಪನವರು. ಯಾಕಂದ್ರೆ ವಿಜಯಶಂಕರ್ ಅವರು ಕೂಡ ಒಬ್ರು ಕುರುಬ ನಾಯಕರು. ಆದ್ರೆ ಯಾರು ಊಹೆ ಮಾಡಿರ್ಲಿಲ್ಲ ವಿಜಯಶಂಕರ್ ಅವ್ರಿಗೆ ರಾಜ್ಯಪಾಲ ಸ್ಥಾನಮಾನವನ್ನ ಕೊಡಬಹುದು ಅನ್ನುವಂತ ನಿರೀಕ್ಷೆ ಇರಲಿಲ್ಲ. ಅಚ್ಚರಿಯ ಆಯ್ಕೆಯಾಗ ಕಂಡು ಬಂತು. ನಿಷ್ಠೆಯಿಂದ ಇದ್ರಪ್ಪ, ಅವ್ರಿಗೊಂದು ಒಳ್ಳೆ ಸ್ಥಾನಮಾನ ಕೊಟ್ಟು. ಆ ಟೈಮಲ್ಲಿ ಎಲ್ರಿಗೂ ಈಶ್ವರಪ್ಪನವ್ರು ಯಾಕೆ ನೆನಪಾದ್ರು, ಸರಿ ಇದ್ದಿದ್ರೆ ಈಶ್ವರಪ್ಪನವ್ರಿಗೂ ಒಂದು ಒಳ್ಳೆ ಸ್ಥಾನಮಾನ ಸಿಕ್ತಿತ್ತು. ಹಿಂದೆ ಈಶ್ವರಪ್ಪನವ್ರಿಗೆ ಇದೇ ಆಫರು ಇತ್ತು, ನೀವು ಸೈಲೆಂಟ್ ಆಗಿರಿ, ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸ್ತೀವಿ, ತಲೆ ಕೆಡಿಸ್ಕೊಳ್ಬೇಡಿ, ಮತ್ತೊಬ್ರಿಗೆ ಅವಕಾಶ ಮಾಡಿಕೊಡಿ ಅನ್ನುವ ಸೂಚನೆ ಬಂದಿತ್ತು ಅಂತಾನು ಚರ್ಚೆಗಳಾಗಿದ್ವು. ಇವತ್ತು ಎಲ್ಲರ ಜೊತೆ ವಿಶ್ವಾಸದಲ್ಲಿ ಇದ್ದಿದ್ರೆ ಈಶ್ವರಪ್ಪನವರು, RSS ಬಲವೂ ಅವ್ರಿಗಿರೋದ್ರಿಂದ ಬಹಳ ಚೆನ್ನಾಗಿರ್ತಿತ್ತೇನೋ ಎಲ್ಲ. ಆದ್ರೆ ಆಗಿರೋದೇ ಬೇರೆ. ಈಶ್ವರಪ್ಪನವರು ಹೇಳಿದ ಹಠಕ್ಕೆ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತಿಲ್ಲ. ಈಗ ಏನು ಮಾಡೋಕ್ಕಾಗತ್ತೆ ಅವ್ರಿಗೆ? ಈಶ್ವರಪ್ಪನವ್ರನ್ನ ಕರ್ಕೊಂಡು ಬಂದು ಮತ್ತೆ ಮಣೆ ಹಾಕಿ ಕೂರ್ಸಕ್ಕಂತೂ ಆಗಲ್ಲ. RSS ಆಶೀರ್ವಾದದೊಂದಿಗೆ RSS ಬಲದೊಂದಿಗೆ ಅಬ್ಬರಿಸ್ತಾ ಇದ್ದಂತಹ ಬಿಜೆಪಿಯ ಮಟ್ಟಿಗೆ ಪ್ರಭಾವಿ ಕುರುಬ ನಾಯಕರಾಗಿದ್ದ ಈಶ್ವರಪ್ಪನವ್ರನ್ನ ಇವತ್ತು ಹೇಳೋರಿಲ್ಲ ಕೇಳೋರಿಲ್ಲ. ಅದೇ ರೀತಿಯಲ್ಲಿ ಯತ್ನಾಳ್ ಅವರ ಪರಿಸ್ಥಿತಿ ಆಗತ್ತ. ಯಾಕಂದ್ರೆ ಸೋತವರು, ಅವಕಾಶ ಸಿಗದವರು ಎಲ್ಲ ಸೇರ್ಕೊಂಡು ಯತ್ನಾಳ್ ಅವರ ಹೆಗಲ ಮೇಲೆ ಬಂದೂಕಿಡ್ತಿದ್ದಾರೆ. ಯತ್ನಾಳ್ ಅವ್ರದ್ದು ಮಾತಾಡುವಂತಹ ಸ್ವಭಾವ, ಅವರು ಬಾಯಿ ಸುಮ್ಮನಿರಲ್ಲ. ಅದರ ಲಾಭವನ್ನ ಪಡ್ಕೊಳ್ಳೋದಿಕ್ಕೂ ಬಹಳಷ್ಟು ಜನ ಬಂದಿದ್ದಾರೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಪಕ್ಷದಲ್ಲಿ ಯಾರು ಮಾತಾಡಿಸ್ತಿಲ್ಲ. ಅವ್ರಿಗೂ ತಾನೆಲ್ಲಾದ್ರೂ ಒಂದ್ ಕಡೆ ಸದ್ದು ಮಾಡ್ಬೇಕು. ಜೊಲ್ಲೆ ಅವರು ಸೋತಿದ್ದಾರೆ, ಅವ್ರಿಗೆ ತನ್ನ ಸೋಲಿಗೆ ಇನ್ನೊಬ್ಬರನ್ನ ಹೊಣೆ ಮಾಡ್ಬೇಕಾಗಿರಬಹುದು. ಈಗ ಆ ಮೀಟಿಂಗ್ ನಲ್ಲಿ ಸೇರ್ತಾ ಇರೋರು ಬಹುತೇಕರು ಒಂದು ಅವಕಾಶ ವಂಚಿತರು, ಇಲ್ಲ ಸೋಲನ್ನ ಕಂಡವರು ಎಲ್ಲರೂ ಸೇರಿ ಯತ್ನಾಳ್ ಅವರ ಹೆಗಲ ಮೇಲೆ ಬಂದೂಕಿಟ್ರೆ ಇವ್ರ ಮಾತನ್ನ ನಂಬಿಕೊಂಡು ವಿಜಯೇಂದ್ರ ಅಥವಾ ಯಡಿಯೂರಪ್ಪ ವಿರುದ್ಧ ಹೈಕಮಾಂಡ್ ಆಕ್ಷನ್ ತಗೊಳ್ಳೋದಿಕ್ ಸಾಧ್ಯವ? ಮತ್ತೊಂದ್ ಕಡೆ CT ರವಿ ಅವರು ಕೂಡ ಬೇಸರ ಮಾಡ್ಕೊಂಡಿದ್ದಾರೆ. CT ರವಿ ಅವ್ರಿಗೆ ಪ್ರತಿಪಕ್ಷ ನಾಯಕನನ್ನಾಗಿ ಮಾಡಬೇಕು ಮೇಲ್ಮನೆಯಲ್ಲಿ ಅಂದಿದ್ರೆ ಅಶೋಕ್ ಅವ್ರನ್ನ ಕೆಳಗಿಳಿಸುವಂತ ಅನಿವಾರ್ಯತೆ ಇರ್ತಿತ್ತು. ಇಬ್ರಿಗೂ ಒಕ್ಕಲಿಗರಿಗೆ ಸ್ಥಾನಮಾನ ಕೊಡೋದಿಕ್ಕಾಗಲ್ಲ. ಅವ್ರನ್ನ MLC ಮಾಡಿದ್ದಾಯ್ತು, ಅರ್ಹತೆ ಇರುವಂತಹ ಸುಮಾರು ಜನ ರೇಸಲ್ಲಿದ್ರು. ಆದ್ರೆ CT ರವಿ ಅವ್ರಿಗೆ ಕೈ ತಪ್ಪೋದಿಕ್ಕೆ ಇಂತಹ ಒಂದು ಪ್ರಮುಖ ಕಾರಣ ಇತ್ತು. ಸೊ ಅವರು ಅಸಮಾಧಾನ ಮಾಡ್ಕೊಂಡಿದ್ದಾರೆ. ಈಗೆಲ್ಲ ಬೇಸರ ಆದವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ವಿಜಯೇಂದ್ರ ವಿರುದ್ಧ, ಪಕ್ಷದ ಅಧ್ಯಕ್ಷರ ವಿರುದ್ಧವೇ ನೇರವಾಗಿಯೋ ಪರೋಕ್ಷವಾಗಿಯೋ ತಿರುಗಿ ಬಿದ್ದಿರೋದ್ರಿಂದ ಹೈಕಮಾಂಡ್ ಏನಾದ್ರೂ ಒಂದು ವ್ಯವಸ್ಥೆ ಮಾಡಲೇಬೇಕು, ಇಲ್ಲ ನಾಳೆ ಸಂಘಟನೆಗೆ ತೊಂದರೆ ಆಗುತ್ತೆ. ವಿಜಯೇಂದ್ರ ಅವರ ಮಾತಿಗೆ ಬೆಲೆಯೇ ಇಲ್ಲದಂತ ಆಗಿ ಹೋದ್ರೆ ನಾಳೆ ಎಲ್ಲದಕ್ಕೂ ಎಲ್ಲಾರ್ಗೂ ಕೂಡ ಅಷ್ಟು ಈಸಿಯಾಗಿ ಬಿಟ್ಟುಕೊಂಡು ಬಂದ್ಬಿಟ್ರೆ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಇಲ್ದಂಗೆ ಆಗುತ್ತೆ. ನಮ್ಮ ಪಕ್ಷದ ಹಣೆ ಬರನೇ ಇಷ್ಟಪ್ಪ, ಯಾರು ಬಂದ್ರು ಇಷ್ಟ, ಏನು ಮಾಡೋಕ್ಕಾಗಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡಬಹುದು. ಈಗ ಬಿಜೆಪಿಗೆ ಅಲ್ವಾ ಇರೋದು ಚಾನ್ಸು. ಕರ್ನಾಟಕದಲ್ಲಿ ಪ್ರತಿ 5 ವರ್ಷಕ್ಕೊಂದ್ಸಲ ಸರ್ಕಾರ ಬದಲಾವಣೆ ಆಗತ್ತೆ, ಇಷ್ಟು ವರ್ಷದ ರಿಸಲ್ಟ್ ನೋಡ್ಕೊಂಡು ಬಂದ್ರೆ ಅಂದ್ರೆ ಈ ಸಲ ಬಿಜೆಪಿಗೆ ಒಳ್ಳೆ ಚಾನ್ಸ್ ಇರುತ್ತೆ. ಮೈತ್ರಿ ಈಗಿಂದನೇ ಯಾಕೆ ಮಾಡ್ಕೊಂಡಿದ್ದಾರೆ?
ಈಗಲಿಂದನೇ ಏನು ಸಮಸ್ಯೆ ಆಗದಂತೆ ನಾವು ಸರಿ ಮಾಡ್ಕೊಂಡು ಹೋದ್ರೆ ಮತ್ತೆ ನಮಗೆ ಅವಕಾಶ ಇದೆಯಪ್ಪ ಅಂತ. ಅಂಥದ್ರಲ್ಲಿ ಪಕ್ಷದಲ್ಲಿ ಇಷ್ಟು ದೊಡ್ಡ ಹುಣ್ಣು, ಈ ಅತೃಪ್ತರ ಬಣಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆಯೂ ಅಸಮಾಧಾನ ಇದೆ. ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ ಅವ್ರಿಗೆ ಎಲ್ಲ ಕ್ರೆಡಿಟ್ ಕೊಡ್ತಿದ್ದಾರೆ ಅಂತನೋ ಅಥವಾ ಅವರ ಮುಂದೆ ಮಂಡಿ ಊರಿದ್ದಾರೆ ಅಂತನೋ ಅಂತಹ ಕಮೆಂಟ್ಸ್ ಕೂಡ ಬರ್ತಾ ಇದೆ. ಆದ್ರೆ ಬಿಜೆಪಿ ಹೈಕಮಾಂಡ್ ಮೈತ್ರಿ ವಿಚಾರದಲ್ಲಿ ಕ್ಲಿಯರ್ ಇದೆ. ಅದಕ್ಕೆ ರಾಜ್ಯ ನಾಯಕರು ಯಾವುದೇ ನಿರ್ಧಾರವನ್ನು ತಗೊಳ್ಳೋದಿಕ್ಕಾಗಲ್ಲ. ಮೈತ್ರಿ ವಿಚಾರದಲ್ಲಿ ಹೈಕಮಾಂಡ್ದೇ ಅಂತಿಮ. ಈಗ ಯೋಗೇಶ್ವರ್ ಅವ್ರಿಗೆ ನಾಳೆ ಟಿಕೆಟ್ ಇಲ್ಲ ಅಂದ್ರೂ ವಿಜಯೇಂದ್ರ ಏನು ಮಾಡೋದಿಕ್ಕಾಗಲ್ಲ. ವಿಜಯೇಂದ್ರಗೂ ಯೋಗೇಶ್ವರ್ಗೆ ಆಗತ್ತೋ ಇಲ್ವೋ ಅನ್ನೋದು ಇಲ್ಲಿ ಬರಲ್ಲ, ಯಾಕಂದ್ರೆ ಹೈಕಮಾಂಡ್. ಸೊ ಒಂದು ಕ್ಲಾರಿಟಿಗೆ ಬಂದಿದೆ ಹೈಕಮಾಂಡ್. ರಾಜ್ಯ ಬಿಜೆಪಿ ವಿಚಾರದಲ್ಲಿ ಬಲ ಕೊಡದೇ ಇದ್ರೆ ಕಷ್ಟ, ಹೀಗೆ ನಡ್ಕೊಂಡು ಹೋಗ್ತಾ ಇದ್ರೆ ಕಷ್ಟ, ಒಬ್ಬರ ಬೆನ್ನಿಗೆ ನಿಲ್ಲಲೇಬೇಕು ಅನ್ನುವ ಕ್ಲಾರಿಟಿಗೆ ಬಂದಿದೆ. ಯತ್ನಾಳ್ ಅವ್ರಿಗೆ ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ನಾಯಕರ ಕುಮ್ಮಕ್ಕಿತ್ತಪ್ಪ, ಸಂತೋಷ್ ಅವರು ಇನ್ನೊಬ್ರು ಸಪೋರ್ಟ್ ಕೊಟ್ರು ಅನ್ನೋ ಚರ್ಚೆಗಳಾಗ್ತಿತ್ತು. ಆದ್ರೆ ಈಗ RSS ಕೂಡ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಯಾಕೋ ಅತಿರೇಕಕ್ಕೆ ಹೋಗ್ತಿದೆ, ಯಾವುದು ಸರಿಯಾಗೋಕ್ಕೂ ಬಿಡ್ತಾ ಇಲ್ಲ. ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಅದಕ್ಕೊಂದು ಅಡ್ಡಗಾಲು ಹಾಕುವಂತಹ ಕೆಲಸ ಮಾಡ್ತಾ ಹೋದ್ರೆ ಮುಂದಿನ ಎಲೆಕ್ಷನ್ಗೆ ಖಂಡಿತ ಇದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಸೊ RSS ರಿಪೋರ್ಟ್ ಮತ್ತು ಸೀಕ್ರೆಟ್ ಆಗಿ ವೀಕ್ಷಕರು ನಡೆಸಿರುವಂತಹ ಎಲ್ಲ ಸರ್ವೆಗಳ ಆಧಾರದಲ್ಲಿ ಹೈಕಮಾಂಡ್ ದೊಡ್ಡ ನಿರ್ಧಾರವನ್ನು ತಗೊಳ್ಳೋದಿಕ್ಕೆ, ಕಠಿಣ ಕ್ರಮವನ್ನು ಜರುಗಿಸೋದಿಕ್ಕೆ ಈಗ ಮುಂದಾಗತ್ತೆ ಅನ್ನುವ ಸುದ್ದಿ ಡೆಲ್ಲಿ ಮೂಲಗಳಿಂದ ಸದ್ದು ಮಾಡ್ತಾ ಇದೆ. ಈಗ ಬಂಡಾಯ ಎದ್ದಿರೋರ ವರಸೆ ಹೇಗಿದೆ ಅಂದ್ರೆ, ವಿಜಯೇಂದ್ರ ಟಾರ್ಗೆಟ್ ಮಾಡುವ ಮೂಲಕ ನಾವು ನಾಯಕರಾಗಬಹುದು ಅನ್ನೋ ರೀತಿ. ಮೊದಲು ಸಿದ್ದರಾಮಯ್ಯ ಅವ್ರ ಜೊತೆ ಯಡಿಯೂರಪ್ಪ, ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋ ಆರೋಪ ಕೇಳಿಬರ್ತಿತ್ತು. ಬಟ್ ಈಗ ಸಿದ್ದರಾಮಯ್ಯ ವಿರುದ್ಧ ತೊಡೆತಟ್ಟಿ ಅಖಾಡಕ್ಕಿಳಿದು ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಟೆನ್ಷನ್ ತಂದಿದ್ದಕ್ಕೆ DK ಶಿವಕುಮಾರ್ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ವಿಜಯೇಂದ್ರ ಅನ್ನೋ ಅಂತ ಆರೋಪವನ್ನು ಮಾಡಿದ್ರು. ಸೊ ಹೈಕಮಾಂಡ್ಗೆ ಒಂದಂತೂ ಕ್ಲಿಯರ್ ಆಗ್ತಿದೆ, ವಿಜಯೇಂದ್ರ ನಾಯಕತ್ವಕ್ಕೆ ಸಮಸ್ಯೆ ತಂದಿಡುವ ಕೆಲಸವನ್ನೇ ಕೆಲವರು ಮಾಡ್ತಿರಬಹುದು. ಆಯ್ತು, ವಿಜಯೇಂದ್ರ ಬದಲು ಮತ್ಯಾರನ್ನೋ ಕೂರಿಸಿದ್ರೆ ಅಲ್ಲೂ ಸಮಸ್ಯೆ ಬರಲ್ಲ ಅನ್ನೋದು ಏನ್ ಗ್ಯಾರಂಟಿ? ಮತ್ತು ನಾಯಕತ್ವ ಅಂದ್ರೆ ಹಣಬಲ, ಜನಬಲ, ಎಲ್ಲಾ ಬಲಗಳನ್ನು ಒಗ್ಗೂಡಿಸ್ಕೊಂಡು ಪಕ್ಷ ಸಂಘಟನೆ ಮಾಡುವಂತಹ ಒಂದು ಚತುರತೆ ಬೇಕಾಗತ್ತೆ. ಒಂದೇ ದಿನಕ್ಕೆ ಬಂದು ಬಿಡಲ್ಲ, ಕೆಲವರಿಗೆ ಅವಕಾಶವನ್ನು ಕೊಟ್ಟು ನೋಡ್ಬೇಕಾಗತ್ತೆ. ಸೊ ಆ ಪ್ರಯತ್ನದಲ್ಲಿರುವಾಗ ಹೈಕಮಾಂಡ್ ಪಕ್ಷದ ಒಳಗಡೆ ಎದ್ದಿರುವ ಈ ಬಿರುಗಾಳಿ ಇದೆಯಲ್ಲ, ಅದನ್ನ ಈಗಲೇ ಸರಿ ಮಾಡದೆ ಹೋದ್ರೆ ದೊಡ್ಡ ಸಮಸ್ಯೆಯಾಗತ್ತೆ ಅನ್ನೋದು ಈಗ ಹೈಕಮಾಂಡ್ ಕೊನೆಗೂ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದ್ದು, ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಸರ್ಜರಿಯ ಸುಳಿವು ಸಿಗ್ತಾ ಇದೆ. ಸೊ ಒಂದಂತೂ ಕ್ಲಿಯರ್ ಆಗ್ತಿದೆ, ಈ ಪಾದಯಾತ್ರೆಯ ಫಲ ಈಗ ವಿಜಯೇಂದ್ರ ಅವ್ರಿಗೆ ದಕ್ಕಲಿದೆ ಅನ್ನೋದು. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು, ಕುರ್ಚಿ ಶೇಕ್ ಮಾಡೋದು, ಸರ್ಕಾರ ಶೇಕ್ ಮಾಡೋ ತನಕ ಆಗತ್ತಾ ಇಲ್ವಾ ನೋಡ್ಬೇಕು. ಕಾನೂನು ಹೋರಾಟ ಆಗ್ತಿದೆ ಒಂದ್ ಕಡೆ, ಅಲ್ಲಿ ಗೊತ್ತಾಗತ್ತೆ. ಆದ್ರೆ ಮತ್ತೊಂದ್ ಕಡೆ ವಿಜಯೇಂದ್ರ ನಾಯಕತ್ವಕ್ಕೆ ಬಲ ತುಂಬುವ ನಿಟ್ಟಿನಲ್ಲಿ ಇದು ದೊಡ್ಡ ಅನುಕೂಲವನ್ನು ಮಾಡಿಕೊಟ್ಟಂತೆ ಕಾಣಿಸ್ತಾ ಇದ್ದು, BSY ವಿರೋಧಿ ಬಣಕ್ಕೆ ಸಿಡಿಲಾಘಾತವೇ ಎದುರಾಗುವಂತಹ ದಟ್ಟ ಸಾಧ್ಯತೆಗಳು ಕಂಡು ಬರ್ತಾ ಇರೋದು. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.